Very good morning to everyone, dear students. So, I welcome to you English online classes and video classes. So, the last class we discussed about the model English grammar question paper. The number of questions I already discussed with you, 1 to 15 questions I solved the last video classes. So in this class we are going to learn about 11 to 16 questions are here. The first one is content is syllables. Then 12 question is correct form of the word. 13th frame of questions or WH questions. 14th voices, active and passive voice. Then the 15th comparison of degrees. 16th using words maker sentences. ಈ ರೀತಿಯಲ್ಲಿ ಏನಿದ್ದಾರೆ 11ರಿಂದ 16ರವರೆಗೆ ಈ ರೀತಿ ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಒಂದೊಂದಾಗಿ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಅನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿ ಮೊದಲಿಗೆ 11ನೆಯ ಪ್ರಶ್ನೆ ಏನಿದೆ ಅಂದರೆ ಸಿಲೆಬಲ್ ಇದೆ. Using syllables or to find out the syllable words. Yes, which one of the following has 2 syllable? Which one of the following? Which one of the following word has 2 syllables? Has 2 syllable. ಈ ರೀತಿಯಲ್ಲಿ 11ನೇ ಪ್ರಶ್ನೆ ಇದೆ. ಇಲ್ಲಿ ಸಿಲೆಬಲ್ ಅನ್ನು ಡಿವಿಷನ್ ಮಾಡಬೇಕಂತ ಕೇಳಿದ್ದಾರೆ. ಸೊ ಅಲ್ಲಿ there is 4 options here. Continent, age, people. The last one is yes, direction. Yes, ಇಲ್ಲಿ ಏನು ಕೊಟ್ಟಿದ್ದಾರೆ? 4 ಸಿಲೆಬಲ್ಗಳನ್ನು ಕೊಟ್ಟಿದ್ದಾರೆ. ಸಿಲೆಬಲ್ ವರ್ಡ್ಗಳಿದ್ದಾವೆ. ಆ ವರ್ಡ್ಗಳಲ್ಲಿ ನಾವೇನು ಮಾಡಬೇಕ್ರಿ? ಯಾವುದು 2 syllable word ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬಹುದು. Yes, we can easily find out the syllable words. Yes, how can we divide the or division of the syllables? Yes, we have used the Ching method. Yes, Ching method, and we consider that a vowel sound. How many vowel sounds has a particular word? It's based on the we divided the syllables. Syllable ಅಂದ್ರೆ ಡಿವಿಷನ್ ಮಾಡೋದು ಅಷ್ಟು ಈಸಿ ಅದರಿ. ಆ ಒಂದು ವರ್ಡ್ ನಲ್ಲಿ ಎಷ್ಟು ವೋವೆಲ್ಸ್ ಗಳಿದ್ದಾವೆ ಕೌಂಟ್ ಮಾಡೋದ್ರಿ. ಎಸ್, ವೋವೆಲ್ಸ್ ಗಳ ಕೌಂಟ್ ಮುಖಾಂತರ ನಾವು ಇಲ್ಲಿ ಏನು ಮಾಡಬಹುದು? ಸಿಲೆಬಲ್ ಗಳನ್ನು ಡಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತದೆ. ಅಥವಾ ಇನ್ನೊಂದು ಮೆಥಡ್ ಕೂಡ ಬಹಳ ಉತ್ತಮವಾಗಿರತಕ್ಕಂಥದ್ದು ಚಿಂಗ್ ಮೆಥಡ್ ಅಂತ ಹೇಳಿ ಕರಿತೀವಿ. ಆ ಮೆಥಡ್ ಅನ್ನು ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಈಸಿಯಾಗಿ ನೋಡ್ತಕ್ಕಂಥದ್ದು ಏನಂದ್ರೆ ಇದರಲ್ಲಿ ಈಗ ಮೊದಲಿಗೆ ಅದರಲ್ಲಿ ವರ್ಡ್ ಏನಂದ್ರೆ ಕಾಂಟಿನೆಂಟ್ ಅನ್ನೋದು. ಎಸ್, ದಿಸ್ ವರ್ಡ್ ಹ್ಯಾಸ್ ಹೌ ಮೆನಿ ವೋವೆಲ್ ಸೌಂಡ್ಸ್? ಎಸ್ ಇದಾವೆ. ಓ ಅಂತಕ್ಕಂಥದ್ದು ಏನದ? 1 ಇದೆ. ದೆನ್ ಐ ಅದ. ದೆನ್ ಇ ಅದ. ದೇರ್ ಇಸ್ 3 ವೋವೆಲ್ ಸೌಂಡ್ಸ್. ಇದೇನಾಗೋದಿಲ್ಲ ರೀ? 2 syllable ಆಗೋದಿಲ್ಲ. ಎಸ್, continent, continent 3 syllable ಆಗ್ತದೆ. age, ಇಲ್ಲೇನದ? age 1 syllable ಆಗ್ತದೆ. So we have considered that people, okay, there is a 2 vowel sounds, e and o. Okay, we consider that this one is a 2 syllable word. ಯಾವುದು? ಇಲ್ಲಿ
ಪೀಪಲ್ ಅಂತಕ್ಕಂಥದ್ದು ಏನಾಗ್ತದೆ ಟೂ ಸಿಲೆಬಲ್ ವರ್ಡ್ ಆಗ್ತದೆ. ಎಸ್ ವಿ ಲೈಕ್ ದಟ್ people. Yes, how many times our chin is down? We consider that word is a two syllable word. ಇಲ್ಲಿ people ಅನ್ನೋದು ಏನಾಗಿದೆ two syllable word ಆಗಿದೆ ಅಂತ ನಮಗೆ ಮನವರಿಕೆ ಆಯಿತು. ನೆಕ್ಸ್ಟ್ ಹೋಗೋಣ. 12ನೇ ಒಂದು ಪ್ರಶ್ನೆ ಏನದ? ಎಸ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಎಸ್ there is no dash compare ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದ್ದಾರೆ compare between them ಈ ರೀತಿ ವರ್ಡ್ ಅದರಲ್ಲಿ ಏನು ಮಾಡೋದು ಹೇಳಿದ್ದಾರೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಅ ಬ್ರಾಕೆಟ್ಸ್ ಏನಾಗ್ತಿದೆ there is no comparison. Yes, there is no comparison between them. Next 13th ಏನದರಲ್ಲಿ ಪ್ರೇಮ ಕ್ವಶನ್ WH ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕು ನೋಡ್ರಿ. ರಘು went to Mysore yesterday. ಏನದರಲ್ಲಿ ಪ್ರಶ್ನೆ ಅಲ್ಲ, ರಘು went to Mysore yesterday ಅಂತಂದ್ರೆ ಈ ವರ್ಡಿಗೆ ಏನು ಮಾಡಿದ್ದಾರೆ ದೇ ಅಂಡರ್ಲೈನ್ ಇಟ್. ಯೆಸ್ಟರ್ಡೇ ಏನು ಮಾಡಿದ್ದಾರೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ಈ ವರ್ಡಿಗೆ ಏನು ಮಾಡಬೇಕಿಲ್ಲ ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕು. ಇಲ್ಲಿ ನೋಡ್ರಲ್ಲ ರಘು ವೆಂಟ್ ಟು ಮೈಸೂರ್ ಯೆಸ್ಟರ್ಡೇ ಅಂತದ ಇದಕ್ಕೆ ಪ್ರಶ್ನೆ ಮಾಡಬೇಕು ನಾವಿಲ್ಲ. ಎಸ್ ಯಾವಾಗ ಹೋದ ಅಂತಕ್ಕಂಥದ್ದು. ಎಸ್ ಇಲ್ಲಿ ನೋಡಿ ಯಾವ ಟೆನ್ಸ್ ಅದರಲ್ಲಿ ಪಾಸ್ಟ್ ಅದರಿ ಇಟ್ ಮೀನ್ಸ್ V2 ಅದ. ಈಸಿಯಾಗಿ ನಾವು ಮಾಡಬಹುದು ಇಲ್ಲ ಕ್ವಶನ್ ಅನ್ನ. ಎಸ್ when did Raghu go to Mysore? It's so easy. We can make a question form. Okay, ಏನು ಮಾಡಬೇಕ್ರಿ ರಘು went to Mysore yesterday. ರಘು ಮೈಸೂರಿಗೆ ಯಾವಾಗ ಹೋಗಿದ್ದಾನೆ? ನೀನು ಹೋಗಿದ್ದಾನೆ yesterday. ಎಸ್ ಯಾವಾಗ ಹೋಗಿದ್ದಾನೆ ಅನ್ನೋದಕ್ಕೆ ಏನು ಮಾಡಬೇಕಿಲ್ಲ ವಿ ಫ್ರೇಮ್ ಅ ಕ್ವಶನ್. ಎಸ್ when did past the yes when did Raghu go to Mysore? Okay, then 14th one 14ನೇದು ಏನಂದ್ರೆ ಪ್ರಶ್ನೆ ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗಿದೆ. ಎಸ್ I bought a new dress. Okay, here ಇದು ಬರ್ಕೋರಿ ಇಲ್ಲಿ ಕನ್ವರ್ಸೇಷನ್ ಟೈಪ್ ಅದ. ನಾನು ಈಗ ಬೋರ್ಡ್ ಮೇಲೆ ನಾನು ಇಂತ ತೋರಿಸ್ತೀನಿ. ಹದಿನಾಲ್ಕನೆಯ ಪ್ರಶ್ನೆ that is active and passive voices. ಶರತ್ ಕ್ಯಾರೆಕ್ಟರ್ ಏನಂದ್ರೆ ಶರತ್ ಅದ. ಶರತ್ ಕ್ಯಾರೆಕ್ಟರ್ ಅಲ್ಲಿ ಹೇಳ್ತಿದ್ದಾನೆ. ಎಸ್ hello Madhu, what did you buy yesterday? Hello Madhu, what did you buy yesterday? What did you buy yesterday ಅಂತಕ್ಕಂಥದ್ದು ಇಲ್ಲಿ ಸ್ಟೇಟ್ಮೆಂಟ್ ಅದು. ಎಸ್ then Madhu replied. ಇಲ್ಲಿ ಮಧು ರಿಪ್ಲೈ ಮಾಡ್ತಾಳೆ ಏನಂತ ನೋಡಿ I bought a new dress. I bought a new dress ಅಂತಂದ್ರೆ ಈ ವರ್ಡಿಗೆ ಏನು ಮಾಡಿದ್ದಾರೆ ಅಂಡರ್ಲೈನ್ ಮಾಡಿದ್ದಾರೆ. ಅಂಡರ್ಲೈನ್ ಮಾಡಿದಂಥ ವರ್ಡನ್ನು ನಾವು ಏನು ಮಾಡಬೇಕು ಅದನ್ನ ವಿ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ನೋಡಲ್ಲ ಆ ಅಂತಕ್ಕಂಥದ್ದು ಏನಂದ್ರೆ ಸಬ್ಜೆಕ್ಟ್ ಅದ. ಬಾಟ್ ಅಂತಕ್ಕಂಥದ್ದು ಏನಂದ್ರೆ V2. ದೆನ್ ಅ ನ್ಯೂ ಡ್ರೆಸ್ ಅಂತಕ್ಕಂಥದ್ದು ಏನಂದ್ರೆ ಆಬ್ಜೆಕ್ಟ್ ಇದೆ. ಎಸ್ when we make a passive form, the passive form begin with a objective statement. ಏನು ಮಾಡ್ಬೇಕಂತ ಹೇಳಿ ನಾನು ಇಲ್ಲಿ ಆಬ್ಜೆಕ್ಟಿವ್ ಸ್ಟೇಟ್ಮೆಂಟ್ ಅನ್ನ ಪ್ರಾರಂಭದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದೆ.
ಟೆನ್ಸ್ ಯಾವುದು ಅಂದ್ರೆ ಪಾಸ್ಟ್ ಟೆನ್ಸ್ ಅದ. ಎಸ್ ಎ ನ್ಯೂ ಡ್ರೆಸ್, a new dress was, okay, a new dress was, yes, bought by me. ಆ ಇದೇನಂತಲ್ಲ me ಆಗಿ ಚೇಂಜ್ ಆಯ್ತು ನೋಡ್ರಿ. ಎಸ್ ಎ ನ್ಯೂ ಡ್ರೆಸ್ ವಾಸ್ ಬಾಟ್ ಬೈ me. ಇದು ಏನಾಯ್ತು ಇಲ್ಲ, ಇಟ್ಸ್ ಅ ಪ್ಯಾಸಿವ್ ಫಾರ್ಮ್. ಈ ರೀತಿ ನಾವು ಚೇಂಜ್ ಮಾಡೋದು. ಎ ನ್ಯೂ ಡ್ರೆಸ್ ಅನ್ನೋದು ಏನದ, ದಟ್ ಈಸ್ ದ ಆಬ್ಜೆಕ್ಟ್ ಅದ. ಇಲ್ಲಿ ವಾಸ್ ಅನ್ನೋದು ಏನದ್ರಿ, ಇಟ್ಸ್ ಅ ಹೆಲ್ಪಿಂಗ್ ವರ್ಬ್. ಬಾಟ್ ಅನ್ನೋದು ಏನದಲ್ಲ V3. ಬೈ ಅನ್ನೋದು ಏನದಲ್ಲ ಪ್ರಿಪೋಸಿಷನ್. ಮೀ ಇಟ್ಸ್ ಆಲ್ಸೋ ಸಬ್ಜೆಕ್ಟ್. ದಟ್ ಈಸ್ ಲೈಕ್ ದಟ್. ಇಲ್ಲಿ ಈ ರೀತಿ ಏನಾಯ್ತಲ್ಲ ಬದಲಾವಣೆ ಆಯಿತು. ಸೊ ಇದು ಏನದ್ರಲ್ಲಿ ಆಕ್ಟಿವ್ ಇದ್ದಿದ್ದನ್ನು ನಾವು ಪ್ಯಾಸಿವ್ ಅನ್ನ ಹೇಗೆ ಮಾಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನ 15ನೇ ಕ್ವಶನ್ಗೆ ಹೋಗೋಣ. 15ನೇ ಕ್ವಶನ್ ಏನಿದೆ ಅನ್ನೋದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ಎಸ್, ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ, ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ, ರವೀಶ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್. ಏನಂದ್ರೆ ರವೀಶ್ ಈಸ್ ದ ಮೋಸ್ಟ್ intelligent boy in the class ಅಂತ. ಇಲ್ಲಿ ಯಾವ ಡಿಗ್ರಿ ಇಲ್ಲದ ನೋಡಬೇಕು. ಮೊದಲಿಗೆ ಏನಂದ್ರೆ ಮೋಸ್ಟ್ ಇಂಟೆಲಿಜೆಂಟ್ ಅನ್ನೋದು ಏನಂದ್ರೆ ಇಟ್ಸ್ ಇನ್ ಅ ಸೂಪರ್ಲೇಟಿವ್ ಡಿಗ್ರಿ. ಯಾವ ಡಿಗ್ರಿ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಅದ. ನಾವಿಲ್ಲಿ ಯಾವ್ದು ಚೇಂಜ್ ಮಾಡೋದು ಕೇಳಿದ್ದಾರೆ. ಎಸ್, they change into comparative degrees. Okay, ನೋಡ್ರಿ, ರವೀಶ್ yes is more intelligent. Okay, more intelligent than others. ಈ ರೀತಿ ಮಾಡ್ಬೋದು. Ravish is more intelligent than others. Boys ಮಾಡ್ಕೋಬೋದ್ರಿ, others boys in the class. Okay, boys in the class. ಈ ರೀತಿ ನಾವೇ ಈಸಿಯಾಗಿ ಚೆಕ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ 16ನೇ ಪ್ರಶ್ನೆ ಏನಂದ್ರೆ ಯೂಸ್ ದ ವರ್ಡ್ ಕಂಡಕ್ಟ್. ವರ್ಡ್ ಕೊಟ್ಟಿದ್ದಾರೆ, ಒಂದು ವರ್ಡ್ ಕಂಡಕ್ಟ್. ಅದನ್ನ ಏನಾಗಿ ಚೇಂಜ್ ಮಾಡಬೇಕಂತ ಹೇಳ್ತಾರೆ, ವರ್ಬ್ ಆಗಿ ಚೇಂಜ್ ಮಾಡ್ಕೊಂಡು ಅದನ್ನ ಏನು ಮಾಡಬೇಕಿಲ್ಲ, ವಿ ಕ್ಯಾನ್ ಮೇಕ್ ಅ ಸೆಂಟೆನ್ಸಸ್. ಎಸ್, ಟುಡೇ ವಿ conduct the quiz program. ಈ ರೀತಿ ಮಾಡಿದ್ರೆ ಈಸಿಯಾಗಿ ಏನಾಗಿಲ್ಲ, ವಿ ಕ್ಯಾನ್ ಸಾಲ್ವ್ ಇಟ್. ಈ ರೀತಿ ಇಲ್ಲಿ ಏನಿದ್ದಾವೆ 11ರಿಂದ 16ರವರೆಗೂ ನಿಮಗೆ ಗ್ರಾಮರ್ ಮೇಲೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ದೆನ್ ಅದ್ರ ಜೊತೆಗೆ ಇನ್ನೊಂದಿಷ್ಟು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ನ ಮಾಡ್ತಾ ಇದ್ದೀನಿ. ಓಕೆ, ವಿ ಆರ್ ಗೋಯಿಂಗ್ ಟು ದಿ ನೆಕ್ಸ್ಟ್ another grammar content here. Reported speech ಮೇಲೆ ಯಾವ ರೀತಿಯಲ್ಲಿ ಪ್ರಶ್ನೆಯನ್ನು ನಿಮಗೆ ಫ್ರೇಮ್ ಮಾಡಬಹುದು. ಓಕೆ, ಯು ಕ್ಯಾನ್ ಸಾಲ್ವ್ ಇಟ್. ಪೊಲೀಸ್ಮನ್ ರಿಪೋರ್ಟೆಡ್ ಸ್ಪೀಚ್ ನೋಡಿದ್ದು ಕನ್ವರ್ಸೇಷನ್ ಇದೆ. ಪೊಲೀಸ್ಮನ್ ಹೇಳ್ತಿದ್ದಾರೆ ಏನಂತ, ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್? ವಾಟ್ ಆರ್ ಯು ಡೂಯಿಂಗ್
doing in the park? What are you doing in the park? Yes, Ravi ಹೇಳ್ತಿದ್ದಾನೆ. Yes, I am walking my dog. I am walking my dog in the park. My dog in the park. Yes. Then policeman. Okay. Here there is a recorded speech here. Okay. A recorded speech ಅಂತ ಕರೀತೀವಿ. Recorded speech. You can change it. Okay. Underline ಮಾಡಿದಂತ ವರ್ಡ್ಗೆ ಎಸ್ ಪೊಲೀಸ್ಮನ್ ಅಂಡ್ ರವಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಪೊಲೀಸ್ಮನ್ ಏನಂತ ಕೇಳ್ತಿದ್ದಾನೆ ರವಿಗೆ, ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್? ರವಿ ಹೇಳ್ತಾನೆ ಐ ಆಮ್ ವಾಕಿಂಗ್ ಮೈ ಡಾಗ್ ಇನ್ ದ ಪಾರ್ಕ್ ಅಂತ ಹೇಳ್ತಿದ್ದಾನೆ. ಇಲ್ಲಿ ಯಾವುದು ನಾವು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಬರಬೇಕಾಗಿದ್ರೆ ಅಂಡರ್ಲೈನ್ ಮಾಡಿದಂತ ವರ್ಡ್ಗೆ ಎಸ್. ಇಲ್ಲಿಂದ ನೋಡ್ರಿ, ಪೊಲೀಸ್ಮನ್ ಆಸ್ಕ್ಡ್ ರವಿ. ಓಕೆ, policeman asked Ravi. Okay, statement already ಕೊಟ್ಟಿರ್ತಾರೆ. Policeman asked Ravi. Yes, what? Okay, ಈ ವರ್ಡಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ನಾವು ಏನು ಮಾಡಬೇಕು? We can change into positive statement. ಪಾಸಿಟಿವ್ಲಿ ಚೇಂಜ್ ಮಾಡಬೇಕು. ವಿತ್ ಅಲ್ಲಿ ಟೆನ್ಸ್ ಫಾರ್ಮೇಷನ್ ಕೂಡ ಏನಾಗ್ತದೆ, ಚೇಂಜ್ ಆಗ್ತದೆ. ನೋಡ್ರಿ, ಪೊಲೀಸ್ಮನ್ ಆಸ್ಕ್ಡ್ ರವಿ ವಾಟ್ ಹಿ ವಾಸ್ ಡೂಯಿಂಗ್. ಎಸ್, ಇನ್ ದ ಪಾರ್ಕ್. ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್. ಈ ರೀತಿ ಏನೈತ್ರಿ, ಇದು ಒಂದು ರಿಪೋರ್ಟೆಡ್ ಸ್ಪೀಚ್ ಅನ್ನೋದನ್ನ ಈ ರೀತಿಯಲ್ಲಿ ಬದಲಾವಣೆಗೆ ಒಳಪಟ್ಟು ಅಂತ. ದಟ್ ಈಸ್ ಲೈಕ್ ದಟ್. ಓಕೆ, ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನ್ ಫ್ರೇಮ್ ಮಾಡೋದಾದ್ರೆ, ಮೋಹನ್ ವೆಂಟ್ ಟು ಮೈಸೂರು ಅಂತದ. ಮೋಹನ್ ವೆಂಟ್ ಟು ಮೈಸೂರು ಟು ಸಿ ದ to see the palace. Okay, ಈ ಅಂಡರ್ಲೈನ್ ಮಾಡಿದಂತ ವರ್ಡ್ಗೆ ನಾವು ಏನು ಮಾಡಬೇಕು? ವಿ ಫ್ರೇಮ್ our WH questions. WH question ನ ಫ್ರೇಮ್ ಮಾಡಬೇಕು. ಮೋಹನ್ went to Mysore to see the palace. ಮೋಹನ್ ಮೈಸೂರಿಗೆ ಹೋಗಿದ್ದಾನೆ. ಯಾಕೆ ಹೋಗಿದ್ದಾನೆ? ಅವಲ್ಲೇ ಏನು ನೋಡ್ಲಿಕ್ಕೆ ಹೋಗಿದ್ದಾನೆ? ಅರಮನೆಯನ್ನ ನೋಡ್ಲಿಕ್ಕೆ ಹೋಗಿದ್ದಾನೆ. ಎಸ್, ಕ್ವಶನ್ ಮಾಡಿದಾಗ ಯಾಕೆ ಅಂತ ಹೇಳ್ತಾರೆ, ಹೌದಲ್ರಿ? ನೋಡ್ರಿ, ಆಲ್ರೆಡಿ ಪಾಸ್ಟ್ ಟೆನ್ಸ್ ನಲ್ಲಿ ಅದ. why did Mohan go to Mysore? Yes, so easy. Why did Mohan go to Mysore? ಆನ್ಸರ್ ಏನು ಬರ್ತದೆ? to see the palace. ಈಸಿಯಾಗಿ ನಮ್ಮಲ್ಲಿ ಆನ್ಸರ್ ಏನು ಮಾಡ್ಬೋದ್ರಿ? ಪ್ರಿಪೇರ್ ಅನ್ನ ಮಾಡಬಹುದು. ಓಕೆ, then which one of the following has one syllable ಅಂತ ಕೇಳ್ತಾರೆ. ಇನ್ನೊಂದು syllable ನೋಡ್ಕೊಂಡ್ರಿ. yes, syllable word is moon, kilo, then honesty, prepaid. ಓಕೆ, ಏನಂದ್ರೆ ಒನ್ ಸಿಲೆಬಲ್ ಯಾವುದಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಒನ್ ಸಿಲೆಬಲ್ ವರ್ಡ್ ಯಾವುದಿದೆ ಅಂತ. ಎಸ್, ಕಿಲೋ. ಅಲ್ಲೇನಿದೆ? ಟೂ ಸಿಲೆಬಲ್ ಕಿಲೋ. honesty. Okay, then prepare. 2 syllables.
ಒನ್ ಸಿಲೆಬಲ್ ಯಾವ್ದು ಅಂತಂದ್ರೆ ಮೂನ್ ಅಂತಕ್ಕಂಥದ್ದು ಏನಾಗ್ತದೆ ಇಟ್ಸ್ ಅ ಒನ್ ಸಿಲೆಬಲ್ ಆರ್ ಮೊನೋಸಿಲೆಬಲ್ ವರ್ಡ್ ಅಂತ ಇಲ್ಲಿ ನಾವು ಕರಿಬಹುದು. ದೆನ್ ಅದೇ ರೀತಿ ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಸಿಟೀಸ್ ರೋಡ್ಸ್ ಆರ್ ವೈಡ್. ಇನ್ ಸಿಟೀಸ್ roads are wide. Okay. Then, but in a village, but in village, okay. But in village, there are. ಏನು ಕೊಟ್ಟಿದ್ದಾರೆ? ಈ ರೀತಿ ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಈ ಅಂಡರ್ಲೈನ್ ಮಾಡಿದಂಥ ವರ್ಡಿಗೆ ನಾವು ಅಲ್ಲಿ ಏನು ಮಾಡಬೇಕ್ರಿ? ವಿ ರೈಟ್ ದ ಆಂಟೋನಿಮ್ ವರ್ಡ್, ರೈಟ್ ದ ಆಂಟೋನಿಮ್ಸ್ ಆರ್ ಲೈಕ್ ದಟ್ ಎ ಅಪೋಸಿಟ್ ವರ್ಡ್ ಅಂತ ಕರೀತೀವಿ. ಏನಿದು ಅಪೋಸಿಟ್ ವರ್ಡ್ ಅಂತ ಕೂಡ ಕರೀಬಹುದು. ಈ ವರ್ಡ್ ಅನ್ನು ಫಿಲ್ ಅಪ್ ಮಾಡಿದ್ರೆ ವೈಡ್ ಏನಾಗ್ತದೆ? ಆನ್ಸರ್ ಅದರದ್ದು ನ್ಯಾರೋ ಆಗ್ತದೆ. ವೈಡ್ it's a narrow. Okay, it's a too easy. ಈ ರೀತಿ ಏನಿದಾವಲ್ಲಿ ಪ್ರಶ್ನೆಗಳನ್ನು ನಮಗೆ ಫ್ರೇಮ್ ಮಾಡಬೇಕಂತದ್ದು 11ರಿಂದ 16ರವರೆಗೂ ಈ ರೀತಿ ಏನು ಮಾಡ್ತಾರೆ? ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾ ಇದ್ದಾರೆ. ಸೊ ಇವೇನಿದ್ದಾವೆ ಸೊ ಈಸಿ. ಇವುಗಳನ್ನ ನಾವು ಈಸಿಯಾಗಿ ಏನು ಮಾಡ್ಬೋದ್ರಿ? ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆಗಳು ಇದ್ದಾವೆ. ಸೊ ದೆನ್ ಕೊಲೊಗೇಟಿವ್ ಒಂದಾದರೆ ಅದನ್ನು ನೋಡ್ಕೊಂಡ್ಬಿಡೋಣ. ಲಾಸ್ಟ್ ಒನ್ ಈಸ್ ಕೊಲೊಗೇಷನ್. ಕೊಲೊಗೇಷನ್ ಏನಿದೆ? ಲಂಚ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಆಫ್ಟರ್ ದೇರ್ ಇಸ್ 4 ಆಪ್ಷನ್ಸ್ ಹಿಯರ್. ಡಿನ್ನರ್, ಓಕೆ, ಬಾಕ್ಸ್, then would, supper. ಓಕೆ, ಇಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ನಾವು ಬರೀಬೇಕು. ಲಂಚ್ ಏನಾಗ್ತದೆ? ಲಂಚ್ ಬಾಕ್ಸ್. ಆನ್ಸರ್ ಏನಿದೆ? ಅದು ಲಂಚ್ ಬಾಕ್ಸ್. ಓಕೆ, ಇದು ಇಷ್ಟು ಆನ್ಸರ್ ಅಂದರೆ. ಇನ್ನು ಮುಂದುವರೆದಿರ್ತಕ್ಕಂತಹ ಮತ್ತು ಗ್ರಾಮರ್ಗೆ ರಿಲೇಟ್ ಆಗಿರ್ತಕ್ಕಂತಹ ಎಡಿಟಿಂಗು ಮತ್ತು ಹೌ ಟು ರೈಟ್ ಅ ಪ್ರೊಫೈಲ್, ಇವುಗಳನ್ನು ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಅವುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇಲ್ಲಿಗೆ ಈ ತರಗತಿಯನ್ನು ನಾನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.